ಕಷ್ಟಿದ್ದೀವಿ, ಮೊದಲಿಂದ ಕಷ್ಟ ಬಿದ್ದಿರೋದು. ಇದು ಬಗ್ಗೆ ಯೋಚನೆ ಮಾಡಿದೆ ನಮ್ಮ ಮನೆ ಸ್ಟೋರಿನೇ ಬರ್ತಾಯಿದೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಪಿಕ್ಚರು, ಫಸ್ಟ್ ಹೀರೋ ಪರಿಚಯ ಇರೋ ಹೀರೋನೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಗ್ತಾಯಿದೆ. ಇನ್ನೊಂದು ಸತಿ ನೋಡೋಣ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ನಮಗೆ ಹಳೆ ಸ್ಟೋರಿ ಭಾಳ ಇಷ್ಟ ಆಯಿತು. ಹೀರೋ ಈ ಥರ ಮಾಡಿದ್ದಾನೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆಯಿತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೌದು ಸರ್, ಹೌದು ಸರ್. ಫಸ್ಟ್ ಪಿಕ್ಚರು ಭಾಳ ಸಕ್ಸಸ್ ಆಗುತ್ತೆ. 100 ಡೇಸ್ ಹೋಗುತ್ತೆ ಸರ್. ತುಂಬ ಚೆನ್ನಾಗಿದೆ, ಖುಷಿ ಆಗುತ್ತೆ ನೋಡೋದಕ್ಕೆ. ಇನ್ನು 3ನೇ ಸಲ ಸಿನಿಮಾ ನೋಡ್ತಾ ಇದ್ದೀನಿ. ನಾನು ಕಲಾವಿದೆಯಾಗಿದ್ದು ಶೂಟಿಂಗು ಅನ್ನೋದು ಇದು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಾನು. ಬಟ್ ಕ್ಲೈಮ್ಯಾಕ್ಸ್ ಅಂತೂ ಹಾರ್ಟ್ ಟಚಿಂಗು. ಅದು ನನ್ನ ಮಗ ಮಾಡಿದ್ದಾನೆ ಅಂತಲ್ಲ, ಒಬ್ಬ ಪ್ರೇಕ್ಷಕಳಾಗಿ ನೋಡಿದಾಗ ಅದು ಎಲ್ಲರ ಮನಸ್ಸು ಮುಟ್ಟುತ್ತೆ. ಇವತ್ತು ಇಷ್ಟು ಜನರ ಮಧ್ಯ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರೋ ಒಂಥರ ರೋಮಾಂಚನ ಅನ್ನಿಸ್ತು. ಎಲ್ಲರೂ ಇದ್ರ ಹಿಂದೆ ನನ್ನ ಮಗ ಅಂತ ಮಾತ್ರ ಅಲ್ಲ, ಇಡೀ ನಮ್ಮ ರಾಜರತ್ನಾಕರದ ಫ್ಯಾಮಿಲಿ ಏನಿದೆ ಅವರು ಪೂರ್ತಿ ಸುಮಾರು 1 ವರ್ಷದಿಂದ ಊಟ ನಿದ್ದೆ ಎಲ್ಲ ಬಿಟ್ಟು ಕಷ್ಟಪಟ್ಟು ತುಂಬಾ ಈ ಪಿಕ್ಚರ್ಗೋಸ್ಕರ ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ ಅದು ನಮಗೆ ಗೊತ್ತು. ಸಾಕಷ್ಟು ಏಳು ಬೀಳುಗಳು, ಸಾಕಷ್ಟು ಪ್ರತಿ ಹಂತದಲ್ಲೂ ಅಡೆತಡೆಗಳು ಎಲ್ಲವನ್ನ ದಾಟ್ಕೊಂಡು ಇವತ್ತು ರಾಜರತ್ನಾಕರ ನಿಮ್ಮ ಮುಂದೆ ಬಂದಿದ್ದಾನೆ. ನಿಜವಾಗ್ಲೂ ಒಂದ್ಸಲ ನೀವೊಬ್ಬರು ಥಿಯೇಟ್ರಿಗೆ ಬನ್ನಿ, ಒಂದ್ಸಲ ಬನ್ನಿ, ಖಂಡಿತ ನಿಮ್ಮ ಫ್ಯಾಮಿಲಿನ ಕರ್ಕೊಂಬರ್ತೀರಿ. ಯಾರೋ ಒಬ್ಬರು ನಿಮ್ಮ ಫ್ಯಾಮಿಲಿನಲ್ಲಿ ಬದಲಾಗ್ತಾರೆ. ಒಂದ್ಸಲ ಸಿನಿಮಾ ನೋಡಿ. ಅವ್ನು ನಿಮ್ಮನೆ ಮಗ. ದಯವಿಟ್ಟು ಕನ್ನಡ ಜೊತೆ ಆಶೀರ್ವಾದ ಮಾಡಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಹೇಳಿ. ನೀವೆಲ್ಲ ಹೇಳಿದ್ರೆ ನಮಗದು ಖುಷಿ. ನೀವು ಕನ್ನಡ ಜನತೆಗೆ ತಲುಪಿಸ್ಬೇಕು. ಇನ್ಮೇಲೆ ಏನಿದ್ರು ನಿಮ್ಮ ಕೈಯಲ್ಲಿದೆ. ಮಾಧ್ಯಮ ಮಿತ್ರರು ಏನಿದ್ದೀರಿ ನೀವುಗಳು ಕನ್ನಡ ಜನತೆಗೆ ಇದನ್ನು ತಲುಪಿಸ್ಬೇಕು. ಎಲ್ಲರೂ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕು. ನಮ್ಮ ರಾಜರತ್ನಾಕರನಿಗೆ ಒಂದು ದೊಡ್ಡ ಗೆಲುವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಶಿರಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಕೇಳ್ಕೊಳ್ತೀನಿ. ಬಡತನದಿಂದ ಬಂದಂಥ ಒಬ್ಬ ವ್ಯಕ್ತಿ ಯಾವ ಥರ ಜೀವನ ಮಾಡ್ಬೋದು, ಯಾವ ಥರ ಅವರು ಡೆವಲಪ್ ಆಗಿ ಯಾವ ಥರ ಬದಲಾವಣೆ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೆ ಸ್ಟೋರಿ ಇದೆ. ಎಲ್ಲರೂ ಬಂದು ನೋಡಿದ್ರೆ ಕನ್ನಡ ಒಂದು ಬೆಳವಣಿಗೆ ಆಗಬೇಕು ಅಂತಂದರೆ ಇಂಥ ಫಿಲಮ್ಸ್ ಬರಬೇಕು. ಒಬ್ಬ ಹೀರೋ ಅಂತ ಅನ್ನೋದಕ್ಕಿಂತನೂ ಈ ಫಿಲಮಲ್ಲಿ ತುಂಬ ಇದಿದೆ. ಕತೆ ಸಾರಾಂಶ ತುಂಬ ಚೆನ್ನಾಗಿದೆ. ನೋಡಬೇಕಾಗಿರೋಂಥ ಫಿಲಮ್. ಇವರು ನಮ್ಮ ಸ್ನೇಹಿತರು. ನನ್ನ ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಪ್ರಪಂಚದಲ್ಲಿ ದುಡ್ಡೇ ಮುಖ್ಯ ಅನ್ನೋದ್ರ ಜೊತೆಗೆ ಮನಸ್ಸು ಮುಖ್ಯ ಅನ್ನೋದನ್ನು, ಮನಸ್ಸಿನ ಆಳನ ಯಾರೂ ಕಂಡುಹಿಡಿಯೋಕ್ಕಾಗಲ್ಲ. ಅದರಿಂದ ಈ ಪ್ರಪಂಚ ಹೇಗಿದೆ ಅನ್ನೋದನ್ನು ಈ ಚಿತ್ರದ ಮುಖಾಂತರ ಡೈರೆಕ್ಟ್ರು ಜಯರಾಮ್ ಸರು ಮತ್ತು ಹೀರೋ ಆದಂಥ ಚಂದನ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ದಿನೋತ್ಸವ ಆಚರಿಸ್ತಿದೆ ಅಂತ ಭಾವಿಸಿದ್ದೀವಿ. ಅದರಲ್ಲೂ ಕೂಡ ನನ್ನ ಮಗಳು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾಳೆ. ಆದರೆ ಅವಳಿಲ್ಲ ಇವತ್ತು. ಆದರೆ ಇವತ್ತು ನಾವು ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ನಮ್ಮ ಬಾ ಮಗನೇ, ಏನು ಅವಳು ರಿಯಲ್ ಲೈಫಲ್ಲಿ ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದೋ ಅದನ್ನು ಫಿಲಮಲ್ಲೂ ಕೂಡ ಕೊನೆ ಕ್ಷಣದಲ್ಲಿ ಅದೇ ರೀತಿ ಎಲ್ಲನೂ ಬಿಟ್ಟೋಗ್ಬಿಟ್ಟಿದ್ದಾರೆ. ಅದರಿಂದ ಈ ಫಿಲಮ್ ದಿನೋತ್ಸವ ಆಚರಿಸಲಿ. ಎಲ್ಲ ಕನ್ನಡದ ಕಲಾಭಿಮಾನಿಗಳು, ಚಿತ್ರ ನೋಡುಗರು ಎಲ್ಲ ನೋಡಲಿ. ತುಂಬ ಚೆನ್ನಾಗಿ ಫಿಲಿಮು ಮೂಡಿ ಬಂದಿರೋದ್ರಿಂದ ದಯಮಾಡಿ ಎಲ್ಲ ಕನ್ನಡಿಗರು, ನೋಡುಗರು ಹಾಗೂ ರಾಜ್ಯಾದ್ಯಂತ ಇಡೀ ಇನ್ನೂ ಹಲವಾರು ಎಲ್ಲ ಚಿತ್ರ ಪ್ರೇಕ್ಷಕರು ಕೂಡ ನೋಡಿ ಈ ಒಂದು ಚಿತ್ರ ನೋಡಿ ನನ್ನ ಮಗಳು ಇಲ್ಲದೇ ಇದ್ದರೂ ಕೂಡ ಅವ್ರ ಕನ್ನಡಿಗರ ಮನದಲ್ಲಿ ಇದ್ದಾಳೆ ಅಂತ ಭಾವನೆ ಬಂದು ಯಶಸ್ವಿ ಮಾಡಲಿ ಅಂತೇಳಿ ಈ ಚಿತ್ರಕ್ಕೆ ಹಾರೈಸುತ್ತಾ ನನ್ನ ಮಗಳಿಗೆ ಈ ಚಿತ್ರದ ಮುಖಾಂತರ ನೋಡಿ ಎಲ್ಲರೂ ಕೂಡ ಆಶೀರ್ವಾದ ಮಾಡಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಕರ್ನಾಟಕದ ಎಲ್ಲ ಕನ್ನಡಿಗರ ನೋಡಿಗರಲ್ಲಿ, ಚಿತ್ರ ಪ್ರೇಕ್ಷಕರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊತೀನಿ. ಚೆನ್ನಾಗಿದೆ ಪಿಕ್ಚರ್ ನೋಡಿ. ಅವಳು ಕೂಡ ನಿಜ ಜೀವನದಲ್ಲೂ ಕೂಡ ಅಷ್ಟೇ ಕಷ್ಟಪಟ್ಟು ಮೇಲೆ ಬಂದವಳು. ಒಳ್ಳೆಯದಾಗಲಿ. ತುಂಬಾ ಚೆನ್ನಾಗಿದೆ. ಹೀರೋ ಅವ್ರದ್ದು ಮೊದಲನೇ ಸಿನಿಮಾ ಅಂತಾನೆ ಗೊತ್ತಾಗಲ್ಲ, ಅವ್ರದ್ದು ಒಂದು ನಟನೆ ತುಂಬ ಚೆನ್ನಾಗಿದೆ. ಮತ್ತು ಮೂವಿಯಲ್ಲಿರುವಂಥ ಒಂದು ಸಂದೇಶ ಇದೆಯಲ್ಲ, ಹುಡುಗರು ಬಂದ್ಬಿಟ್ಟು ಹುಡುಗಿನ ಮೆಚ್ಚೋದಕ್ಕೆ ಆ ಸುಳ್ಳಿನ ಜೀವನ ಅಥವಾ ಬೇರೆಯವ್ರ ಬೈಕ್ ಇಟ್ಕೊಂಡು ಓಡಾಡೋದು ಅಥವಾ ಮನೇಲಿ ದುಡ್ಡಿಲ್ಲ ಅಂದ್ರೂ ಮನೇಲಿ ಕಾಡಿ ಬೇಡಿ ದುಡ್ಡು ಮಾಡೋದು ಅದೆಲ್ಲ ಮಾಡಬಾರ್ದು ಅನ್ನೋ ಒಂದು ಒಳ್ಳೆ ಸಂದೇಶ ಇದೆ. ಚಿತ್ರ ತುಂಬ ಎಲ್ಲರೂ ನೋಡಲೇಬೇಕಾಗಿರುವಂತಹ ಚಿತ್ರ. ಧನ್ಯವಾದ.
ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಪಾತ್ರನೂ ತುಂಬ ಅದ್ಭುತವಾಗಿದೆ, ತುಂಬ ಅದ್ಭುತ. ನಾನು ನೋಡಿದ ಮಟ್ಟಿಗೆ ನನಗೆ ಗೊತ್ತಿರೋ ಹುಡುಗರ ಲೈಫ್ನ ಕಣ್ಮುಂದೆ ಬಂದೋಗಿದೆ. ತುಂಬ ಚೆನ್ನಾಗಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಚಿತ್ರತಂಡ ಸಿಕ್ಕಿದೆ. ರಾಜರತ್ನಾಕರ ಚಿತ್ರ ಪ್ರತಿಯೊಬ್ಬ ಕನ್ನಡಿಗ ನೋಡಬೇಕು. ಯಾಕೆ ಅಂದರೆ ಇವತ್ತು ಬರ್ತಾ ಇರೋಂಥ ಎಲ್ಲ ಚಿತ್ರಗಳು ನೋಡ್ತಿರ್ಬೋದು, ರೌಡಿಸಮು, ಮಾಫಿಯಾ, ಬರೀ ಇದ್ರ ಬಗ್ಗೆನೇ ತೆಗೆದು ಇವತ್ತಿನ ಯುವ ಪೀಳಿಗೆಗೆ ಏನೋ ಒಂದು ಕೆಟ್ಟ ಸಂದೇಶ ಕೊಡೋದಕ್ಕೆ ಮುಂದಾಗ್ತಾ ಇತ್ತು. ಆದರೆ ರಾಜರತ್ನಾಕರ ಒಂದು ಒಳ್ಳೆ ಮೆಸೇಜನ್ನು ಕೊಡ್ತಾ ಇದೆ. ತಾಯಿ ಪ್ರೀತಿ ಅಂದರೆ ಏನು, ಮಕ್ಕಳು ಇವತ್ತಿನ ಜನ್ರೇಷನ್ ಯುವ ಪೀಳಿಗೆ ಏನು ತಂದೆ ತಾಯಿಗೆ ಮೋಸ ಮಾಡಿ ಅವ್ರ ಹೊಟ್ಟೆ ಉರಿಸಿ ಆಚೆ ಯಾರೋ ಬೇಳೆ ಬೇಯಿಸೋದಕ್ಕೆ ಪ್ರೀತಿ ಪ್ರೇಮ ಅಂತ ಇತ್ಯಾದಿ ಯಾವುದಾದ್ರು ದುಶ್ಚಟಗಳಿಗೆ ಬಲಿಯಾಗಿ ಯಾವ ರೀತಿ ತಂದೆ ತಾಯಿಯನ್ನು ನೋಯಿಸ್ತಾ ಇದ್ದಾರೆ ಅಂಥವರೆಲ್ಲ ಬಂದು ಕೂತ್ಕೊಂಡು ನೋಡಬೇಕಾದಂಥ ಚಿತ್ರ. ಪ್ರತಿಯೊಬ್ಬ ಬಾರಿ ಹೇಳ್ತಾ ಇರ್ತಾರೆ, ಒಬ್ಬ ಯಶಸ್ವಿ ಪುರುಷನಿಂದೆ ಒಬ್ಬಳು ಮಹಿಳೆ ಇರ್ತಾಳಂತೆ, ಆ ಮಹಿಳೆ ತಾಯಿನೇ ಆಗಿರ್ತಾಳೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಫಿಲಮು. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗ ಬಂದು ನೋಡಿ. ಒಳ್ಳೆ ಚಿತ್ರಗಳನ್ನ ಕನ್ನಡಿಗರು ಯಾವತ್ತೂ ಕೈ ಬಿಟ್ಟಿಲ್ಲ, ಇನ್ನು ಮುಂದಕ್ಕೂ ಬಿಡೋದು ಬೇಡ. ಯಾವುದ್ಯಾವುದೋ ಹೇಳಕ್ಕೆ ಬಾರದೇ ಇರೋ ಫಿಲಮ್ಗಳೆಲ್ಲ ಮಾಡಿ ಕನ್ನಡ ಚಿತ್ರರಂಗನ ಹಾಳು ಮಾಡಿದ್ದು ಸಾಕು. ಇನ್ನು ಮುಂದಕ್ಕಾದ್ರೂ ಈ ಥರ ಒಳ್ಳೆ ಉದಾಹರಣೆ ಇರುವಂಥ ಚಿತ್ರಗಳು ಬರೀ.